ಆತ್ಮೀಯ H60 ನ್ಯೂಸ್ ಅರ್ಥಾತ್ ಸೀತಾರಾಮ್ ನ್ಯೂಸದ ವೀಕ್ಷಕರೇ, ನಾನು ನಿಮ್ಮವ ಎಂ ಆಯುಧ ಮಲ್ಲಪ್ಪ ಜೊತೆ ಅವರು. ತಾವು ಈಗ ಸುದ್ದಿಗಳ ಲೋಕಕ್ಕೆ ಎಂಟ್ರಿ ಹೊಡಿತಾ ಇದ್ದೀರಿ. ಈ ಸುದ್ದಿಗಳನ್ನು ಪ್ರತಿಯೊಂದು ನೋಡೋ ಜೊತೆಗೆ ನಿಮ್ಮ ಅಭಿಪ್ರಾಯಗಳನ್ನು ಹಚ್ತಾ ಇರಿ. ಯಾಕಂದರೆ ಈ ಸುದ್ದಿಗಳು ನಿಮಗಾಗಿ, ನಿಮ್ಮ ಬದುಕಿಗಾಗಿ, ನಿಮ್ಮ ವೈಚಾರಿಕೆಗಾಗಿ, ನಿಮ್ಮ ತಿಳುವಳಿಕೆಗಾಗಿಯೂ ನಿಮಗೂ ಗೊತ್ತು. ಜೊತೆಗೆ ನಮಗೂ ನಿಮ್ಮೊಂದಿಗೆ ಇದೊಂದು ಮಾತಾಡುವಂಥ ಜೊತೆಗೆ ಸುದ್ದಿಗಳನ್ನು ಬಿಡುವಂಥ ಕೆಲಸ. ಈ ಕೆಲಸದಲ್ಲಿ ನಾವು ನಿಮ್ಮೊಂದಿಗಿದ್ದೀವಿ ಅಂತ ಹೇಳ್ತಾ ನೋಡ್ತಾ ಇರಿ ಸುದ್ದಿಗಳನ್ನು. ಒಂದು ಅಭಿವೃದ್ಧಿಯತ್ತ ನಾವು ಸಾಗ್ತಾ ಇದ್ದೀವಿ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬಗ್ಗೆ ಮಾತಾಡಲಿಕ್ಕೆ ಒಂದು ದಿನ ಅಥವಾ ಒಂದು ಕ್ಷಣ ಸಾಕಾಗುವುದಿಲ್ಲ. ಪ್ರತಿಯೊಂದು ವಿಷಯಗಳ ಬಗ್ಗೆ ನಾವು ಚರ್ಚೆ ಮಾಡಬೇಕಾದ್ರೆ ದಿನಗಂಟಲೆ ಅದ್ರ ಬಗ್ಗೆ ಚರ್ಚೆ ಮಾಡಬೇಕಾಗುತ್ತೆ. ದೇಶಗಂಟ ಅಪ್ರತಿಮ ಹೋರಾಟಗಾರ, ಯಾವತ್ತೂ ಕೂಡ ಸಮಾಜದಲ್ಲಿ ನಡೀತಾ ಇರತಕ್ಕಂಥ ಅನ್ಯಾಯದ ವಿರುದ್ಧ, ಅಸ್ಪೃಶ್ಯತೆ ವಿರುದ್ಧ ಹೋರಾಟ ಮಾಡಿ ಸಮಾಜಕ್ಕೆ, ಈ ಭಾರತ ದೇಶದಲ್ಲಿ ಪ್ರತಿಯೊಬ್ಬರಿಗೆ ನ್ಯಾಯ ಒದಗಿಸಿಕೊಟ್ಟಂಥ ಒಂದು ಅಪ್ರತಿಮ ಮಹಾನ್ ಚಿಂತಕರು, ಆರ್ಥಿಕ ತಜ್ಞರು, ಸಮಾಜ ಹೋರಾಟಗಾರರು, ಸಮಾಜ ಸುಧಾರಕರಾದಂಥ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿಯ ಶುಭಾಶಯಗಳನ್ನು ಇನ್ನೊಂದ್ಸರಿ ಹೇಳ್ತಾ, ವಿಶೇಷವಾಗಿ ಬೆಳಗಾವಿ ಜಿಲ್ಲೆಯಲ್ಲಿ ಸಾಕಷ್ಟು ಅರ್ಥಪೂರ್ಣವಾಗಿ ಇವತ್ತು ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್ ಹಾಗೂ ಮಹಾನಗರ ಪಾಲಿಕೆ ವತಿಯಿಂದ ಸಾಕಷ್ಟು ಅರ್ಥಪೂರ್ಣ ರೀತಿಯಲ್ಲಿ ಇವತ್ತು ನಾವು ಈ ಜಯಂತಿಯನ್ನು ಆಚರಣೆ ಮಾಡ್ತಾ ಇದ್ದೀವಿ. ಸಂದರ್ಭದಲ್ಲಿ ಸ್ಥಳೀಯ ಶಾಸಕರು, ನಮ್ಮ ಸಚಿವರು, ನಾವೆಲ್ಲ ಸೇರಿಕೊಂಡು ಎಲ್ಲ ಈ ಹೋರಾಟಗಾರರು, ಸಂಘದ ಎಲ್ಲ ಪದಾಧಿಕಾರಿಗಳು ಎಲ್ಲರೂ ಸೇರ್ಕೊಂಡು ಇವತ್ತು ಆಚರಣೆ ಮಾಡ್ತಾ ಇದ್ದೀವಿ. ಎಲ್ಲರಿಗೂ ಶುಭಾಶಯಗಳನ್ನ ಕೋರ್ತಾ, ಎಲ್ಲ ನನ್ನ ಯುವಕ ಮಿತ್ರರಲ್ಲಿ ಇವತ್ತು ನಡೀತಾ ಇರಬೇಕಂತ ಏನು ನಾವು ಯಾತ್ರೆ, ಅದನ್ನು ಶಾಂತಿಪೂರ್ವಕವಾಗಿ ಹಾಗೂ ಅರ್ಥಪೂರ್ಣವಾಗಿ ಮಾಡಬೇಕಂತ ತಮ್ಮಲ್ಲಿ ಕಳ್ಕಳಿಂದ ಕೇಳ್ಕೊಂಡಿರೋಣ. ನೀವು ಒಂದು ಮಾತು ಕೇಳಿದ್ರೆ, ಅವರು ಆಕ್ರೋಶ ರ್ಯಾಲಿ ಮಾಡ್ತಾ ಇದ್ದಾರೆ. ಎತ್ತರ ಬಗ್ಗೆ ಆಕ್ರೋಶ ರ್ಯಾಲಿ ಮಾಡ್ತಾ ಇದ್ರು ಅವರು? ಪ್ರೈಸ್ ರೈಸ್ ಅಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಜಯಂತಿ ಅವ್ರಿಗೆ ಎಲ್ಲರಿಗೂ ಶುಭಾಶಯಗಳು ಕೊಡ್ತೇವೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನ ಬರೇ ದಲಿತವ್ರ ಕೊಡ್ಲಿಲ್ಲ, ಅವ್ರು ಎಲ್ಲ ಸಮಾಜ್ಗೆ ಎಲ್ಲರಿಗೂ ಕೊಟ್ಟಿದ್ದಾರೆ. ಮೆಜಾರಿಟಿ ಸಮಾಜ ಇರಲಿ, ಮೈನಾರಿಟಿ ಸಮಾಜ ಇರಲಿ, ದಲಿತರಲ್ಲಿ ಎಲ್ಲರಿಗೆ ಈ ಸಂವಿಧಾನದಿಂದ ಎಲ್ಲರಿಗೂ ಫಾಯ್ದಾ ಇದೆ. ಎಲ್ಲರಿಗೆ ಎಜುಕೇಶನ್ ಸಲುವಾಗಿ, ಹೆಲ್ತ್ ಸಲುವಾಗಿ, ರಿಲಿಜನ್ ಸಲುವಾಗಿ ಎಲ್ಲರಿಗೆ ಅನುಕೂಲ ಮಾಡಿಕೊಟ್ಟಿದ್ದಾರೆ. ಇವತ್ತಿಂದ ಏನು ಕೇಂದ್ರೀಯ ಸರ್ಕಾರ 1 by 1 ಚೇಂಜ್ ಮಾಡ್ಲಿಕ್ಕೆ ನೋಡಕತ್ತಾರ ಸಂವಿಧಾನದಲ್ಲಿ. ಅವ್ರ ಮೆಜಾರಿಟಿ ಇದೆ, ಮೆಜಾರಿಟಿ ತಗೊಂಡವರು ಎಲ್ಲ ಬಿಲ್ ಪಾಸ್ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಬಿಲ್ ಪಾಸ್ ಆಯ್ತಂದ್ರೆ ಈಗ ಒಪ್ಪಿಲ್ಲ ತಗೊಂಡ್ರೆ, ಪಾಸ್ ಮಾಡಿದಂದ್ರೆ ನಾವು ನ್ಯಾಯಾಲಯಕ್ಕೆ ಹೋಗ್ತೇವೆ. ಸುಪ್ರೀಂ ಕೋರ್ಟ್ದಲ್ಲೇ ನಮಗೆ ನ್ಯಾಯ ಸಿಗ್ತೈತಂದ್ರೆ ನಮಗೆ ಭರವಸೆ ಇದೆ. ಏನು ಬಾಬಾ ಸಾಹೇಬ್ ಅಂಬೇಡ್ಕರ್ ಎಲ್ಲ ಜಾತಿ, ಎಲ್ಲ ಧರ್ಮ, ಎಲ್ಲ ಭಾಷೆಗೆ ಕೊಟ್ಟಿದ್ದಾರೋ ಅದು ಚೇಂಜ್ ಆಗಲಿಕ್ಕೆ ಸಾಧ್ಯ ಇಲ್ಲ. ಸಾಧ್ಯ ಇಲ್ಲ. ಅಂಬೇಡ್ಕಲ್ಲಿದ್ದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಒಂದು ಲೋಕಲ್ ಪ್ರೈವೇಟ್ ಪ್ರಾಪರ್ಟಿ ಇದೆ, ಅವ್ರ ಜೊತೆ ಮಾತಾಡಿ ಅವ್ರಿಗೆಲ್ಲ ಹೇಳಿದೀನಿ. ಮೊನ್ನೆನೂ ಇಲ್ಲಿ ಬೆಳಗಾವಿಯಲ್ಲಿ ಪ್ರೆಸ್ ಕಾನ್ಫರೆನ್ಸ್ ಹೇಳಿದ್ದೀನಿ, ಅವೈಜ್ಞಾನಿಕ ಅಂದ್ರೆ ಸೈಂಟಿಫಿಕ್ ಮನೆಗೆ ಹೋಗಿ ಯಾವ ಸಮಾಜ ಏನು ಅನ್ನುವಂಥದ್ದು. ಈಗೇನಾಗಿದೆ, ಲಿಂಗಾಯತ ಸಮಾಜವನ್ನು ಡಿವೈಡ್ ಮಾಡುವಂಥದ್ದು ನಡೀತದೆ, ಒಕ್ಕಲಿಗರಲ್ಲಿ ಡಿವೈಡ್ ಮಾಡುವಂಥದ್ದು ನಡೀತದೆ, SC ಜನಾಂಗವನ್ನು ಡಿವೈಡ್ ಮಾಡುವಂಥದ್ದು ನಡೀತದೆ, ಮುಸಲ್ಮಾನ ಜನಸಂಖ್ಯೆನ ಹೈಯೆಸ್ಟ್ ಅದ ಅನ್ನುವಂಥದ್ದು ಪ್ರೊಜೆಕ್ಟ್ ಮಾಡುವಂಥದ್ದು ಇಲ್ಲಿ ಪದ್ಧತಿ ನಡೀತದೆ. ಯಾವ ರೀತಿ ಅಪೇಸ್ಮೆಂಟ್ ಪೊಲಿಟಿಕ್ಸ್ ಇದಲ್ಲ, ಅದೇ ರೀತಿ ಮುಸಲ್ಮಾನರು ಇವತ್ತು ನಂಬರ್ 1 ಸ್ಥಾನದಲ್ಲಿ ಇದ್ದಾರೆ ಅಂತೇಳಿ ಇದರ ಮುಖಾಂತರ ತೋರಿಸುವಂಥದ್ದು. ನಾವು ಅಂತ ಕೇಳ್ತೀನಿ, ಯಾಕೆ ಇಷ್ಟು ಡಿಲೇ ಮಾಡಿದ್ರೆ? ಅಲ್ಲಿ ರಾಹುಲ್ ಗಾಂಧಿ, ಯಾರು ಇವರು ನಮ್ಮ ರಾಹುಲ್ ಗಾಂಧಿ ಮೊನ್ನೆ ಗುಜರಾತ್ ಅಲ್ಲಿ ಡೈರೆಕ್ಷನ್ ಕೊಟ್ಟ ಮೇಲೆ ಇದು ಬಿಡುಗಡೆ ಆಯ್ತು. 10 ವರ್ಷ ಬೇಕಾಗ್ತದೆ ಇದಕ್ಕೆ. ನೀವು ಯಾವಾಗ ಇದು ರಿಪೋರ್ಟ್ ರೆಡಿ ಮಾಡಿದ್ದು? ನೀವು ಮೊದಲೇ ಸಲ ಮುಖ್ಯಮಂತ್ರಿ ಆದಾಗ ಅವ್ರು ಕಾಂತರಾಜ್ ಅವರು ನಿಮ್ಗೆ ವರದಿ ಕೊಟ್ಟರು, ಅವತ್ತು ಕೊಡ್ಬೇಕಾಗಿತ್ತಲ್ಲ, ಬಿಡುಗಡೆ ಆಗ್ಬೇಕಾಯ್ತಲ್ಲ. 2ನೇ ಸಲ ಮುಖ್ಯಮಂತ್ರಿ ಆದ್ಮೇಲೆ 2 ವರ್ಷದ ನಂತರ ಇವತ್ತು ಬಿಡುಗಡೆ ಮಾಡ್ತೀವಿ. ಯಾಕೆ? ಅಲ್ಲಿ ವಾರ್ನಿಂಗ್ ಕೊಟ್ಟ ಮೇಲೆ ಗುಜರಾತ್ ಅಲ್ಲಿ ಇದು ಬಹಳ ಗೊಂದಲ ಇದೆ. ನಾವೊಂದು ಹೇಳ್ತೀವಿ, ಇದನ್ನು ಸೈಂಟಿಫಿಕ್ ಆಗಿ ಸರಿಯಾಗಿ ಒಂದು ವೈಜ್ಞಾನಿಕ ಎಲ್ಲ ಪಾರ್ಟಿಯನ್ನು ಕರೀರಿ,
ಎಲ್ಲಾ ಧರ್ಮ ಎಲ್ಲಾ ವರ್ಗದ ಜನರು ಕರೀರಿ, ಒಂದು ಮೀಟಿಂಗ್ ಮಾಡ್ರಿ, ಯಾವ ರೀತಿ ಜಾತಿ ಸಮೀಕ್ಷೆ ಮಾಡ್ಬೇಕಂತ ಹೇಳಿ ಒಂದು ತಿಳುವಳಿಕೆ ಕೊಟ್ಟು ನೀವು ಔಸ್ ಮಾಡ್ರಿ. ಎಷ್ಟೋ ಜನ ಹೇಳ್ತಾರ ನಮ್ಮ ಮನೆಗೆ ಬಂದು ಯಾರು ಮಾಹಿತಿನ ಕೇಳಿಲ್ರಿ, ನಮ್ದು ಹೆಂಗ್ ರಿಪೋರ್ಟ್ ತಗೊಂಡ್ರಿ ಇವರು, ಯಾವ್ದೋ ಒಂದು ಅಂಕಿ ಸಂಖ್ಯೆ ಮೇಲೆ ತಗೊಂಡ್ರು, ಯಾವ್ದೋ ಒಂದು ಸರ್ವೆ ಮೇಲೆ ಸೆನ್ಸಸ್ ಮೇಲೆ ತಗೊಂಡ್ರು. ಇದೆಲ್ಲ ಕನ್ಫ್ಯೂಷನ್ ಅದ. ಲಿಂಗಾಯತ್ ಸಮಾಜದ ನೀವು ಡಿವಿಷನ್ ನೋಡ್ಬಿಟ್ರೆ ವೀರಶೈವ ಲಿಂಗಾಯತ್ ಬೇರೆ ಅಂತ ಪಂಚಮಸಾಲಿ ಬೇರೆ, ಬಣಜಿಗೆ ಬೇರೆ ನೋಡಬಹುದು. ನಾನು ಒಂದು ಹೇಳ್ತೀನಿ, ಅವತ್ತು ವಿರೋಧ ಪಕ್ಷದ ನಾಯಕರಿದ್ರು, ಅಲ್ಲಿ ಎತ್ತಬೇಕಾಗೈತಲ್ಲ, ಅಸೆಂಬ್ಲಿಯಲ್ಲಿ ಎತ್ತಬೇಕಾಗಿತ್ತಲ್ಲ. ಅವತ್ತು ಟೀಕೆ ಮಾಡದೇ ಇದ್ದಂಥವ್ರು ಅವಾಗ ಅವರು ಬೆನಿಫಿಟ್ ತಗೊಂಡಿದ್ದಾರೆ, ಎಲ್ಲಾ ಕ್ಷೇತ್ರಕ್ಕೂ ಬೆನಿಫಿಟ್ ತಗೊಂಡಿದ್ದಾರೆ, ಕಾಂಗ್ರೆಸ್ ಅವರು ಬೆನಿಫಿಟ್ ತಗೊಂಡಿದ್ದಾರೆ, ಎಲ್ಲರೂ ತಗೊಂಡಿದ್ದಾರೆ. ಅವತ್ತೇನು ಮಂಜೂರಾಗಿದ್ದು ಕಾಮಗಾರಿ ಅವೇ ಇವತ್ತು ನಡೀತಾ ಇದಾವೆ. ಎಷ್ಟೋ ಕಡೆ ಕಾಂಗ್ರೆಸ್ ಶಾಸಕರು ಹೇಳ್ತಾರೆ ನಿಮ್ ಸರ್ಕಾರ ಮಂಜೂರಾಗಿದ್ರು ಇವು, ಇವತ್ತು ಅದೇ ಕೆಲಸ ಮಾಡ್ಕೊಂಡಿಟ್ಟು ಈ ಸಿದ್ದರಾಮಯ್ಯ ಬಂದ ಮೇಲೆ ಒಂದು ಪೈಸಾ ಸಿಕ್ಕಿಲ್ಲ ನಮ್ಗೆ ಅಂತ ಹೇಳ್ತಾರ ಅವರು. ಹೀಗಾಗಿ ಅವತ್ತು ಟೀಕಾ ಮಾಡ್ಬೇಕಾಗಿತ್ತಲ್ಲ, ಅವತ್ತೇ ಅದ್ರ ಬಗ್ಗೆ ಹೋರಾಟ ಮಾಡ್ಬೇಕಾಗಿತ್ತಲ್ಲ. ನೀವೇನಾದ್ರಿ ಚುನಾವಣೆ ಬಂದಾಗ ಪಾರದರ್ಶಕವಾದಂತ ಸರ್ಕಾರ, ಅಭಿವೃದ್ಧಿ ಪರವಾದಂತ ಸರ್ಕಾರ, ರೀತಿಯಾದಂತ ಕೆಲಸ ಕಾರ್ಯ ಮಾಡ್ತಿದ್ದೆ ಪ್ರಾಮಿಸ್ ಮಾಡಿದ್ರಲ್ಲ. ಮತ್ತೆ ಗ್ಯಾರಂಟಿ ಯೋಜನೆ 50-60 ಸಾವಿರ ಕೋಟಿ ಅಲ್ಲಿ ಹೋಗ್ತಾ ಇದೆಯಲ್ಲ, ಅದಕ್ಕೇನು ಅಭಿವೃದ್ಧಿ ಪರವಾದಂತ ಕೆಲಸ ಕಾರ್ಯ ಎಲ್ಲ ಹೀಗಾಗಿ ಅಂದ್ರೆ ಅಡ್ಮಿಟ್ ಆದ್ರು. ಹಂಗಾರೆ ಹಿಂದೆ ಬಿಜೆಪಿ ಸರ್ಕಾರ ಇದ್ದಾಗಿಂದ ಆಗಿದ್ದಕ್ಕೆ ಈಗ ಆರ್ಥಿಕ ಸ್ಥಿತಿ ಸರಿ ಇಲ್ಲ ಅಂತ ಆಯ್ತಲ್ಲ ಅವ್ರದ್ದು. ಅದು ಸರಿ ಮಾಡ್ಲಿಕ್ಕೆ ನೀವು ಅನುಭವ ಇದ್ದಂತವ್ರಲ್ಲ, ಯು ಆರ್ ಎಕ್ಸ್ಪರ್ಟ್. ಬಜೆಟ್ ನಲ್ಲಿ ಮಂಡನೆ ಮಾಡೋದ್ರಲ್ಲಿ ರಿಕಾರ್ಡ್ ಮಾಡಿದ್ರಿ ನೀವು. ಯು ಆರ್ ಎಕ್ಸ್ಪರ್ಟ್ ಇನ್ ಫೈನಾನ್ಷಿಯಲ್ ಮ್ಯಾಟರ್ಸ್ ಇನ್ ಕನ್ಸರ್ನ್. ಅದಕ್ಕೆ ಅದು ಸುಧಾರಣೆ ಮಾಡುವಂತದ್ದು ಕೆಲಸ ಮಾಡ್ಬೇಕಾಯ್ತಲ್ಲ. ಹಾಗಾದ್ರೆ ನಾವು ಏನಾದ್ರು ಇವತ್ತು ಮೋದಿ ಅವರು ಬಂದ ಮೇಲೆ 2014ರಲ್ಲಿ ಪ್ರಧಾನಮಂತ್ರಿ ಆದ್ರು, ಅವತ್ತಿನ ಹಿಂದೆ ಮನಮೋಹನ್ ಸಿಂಗ್ ಬಂದಾಗ, ಹಿಂದೆ UPA ಸರ್ಕಾರ ಇದ್ದಾಗ ಅವರು ದೇಶ ವಿದೇಶದಲ್ಲಿ ಎಲ್ಲೆಲ್ಲಿ ಸಾಲ ಮಾಡಿದ್ರು ಅದೆಲ್ಲ ಬಹುಶಃ ಅವತ್ತು ಸರ್ಕಾರ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಮೋದಿಯವರಿಗೆ. ಅದೆಲ್ಲ ಸಾಲವನ್ನು ತೀರಿಸಿ, ಬಡ್ಡಿಯನ್ನು ತೀರಿಸಿ ಇವತ್ತು ಒಂದು ಉತ್ತಮವಾದಂತಹ ಆರ್ಥಿಕ ಸ್ಥಿತಿ ತಂದವರು ಮೋದಿಯವರು ಮತ್ತು ಆರ್ಥಿಕ ಸಚಿವರು. ಹೀಗಾಗಿ ಅದನ್ನ ನಿಮ್ಗೆ ಆಡಳಿತ ಕೊಟ್ಟಾಗ ಅದನ್ನ ಆಡಳಿತ ನಡೆಸ್ತಾರೆ. ಆದ್ಮೇಲೆ ಎಲ್ಲ ಸುದ್ದಿಗಳನ್ನು ನೋಡಿದ್ರಲ್ಲ, ಏನು ಅನಿಸ್ತು ನಿಮಗೆ? ಇದರಲ್ಲೇ ನಿಮ್ಗೆ ಲೈಕ್ ಆಗಿರ್ಬೋದು, ಡಿಸ್ಲೈಕು ಆಗಿರ್ಬೋದು, ಕಾಮೆಂಟ್ ಬೇಡಪ್ಪ ಅಂತ ಅನಿಸಿರ್ಬೋದು, ಕಾಮೆಂಟ್ ಮಾಡಬೇಕಪ್ಪ ಅನಿಸಿರ್ಬೋದು, ಶೇರ್ ಮಾಡಬಾರ್ದಪ್ಪ ಅನಿಸಿರ್ಬೋದು, ಅದು ಮಾಡಬೇಕು ಅನಿಸಿರ್ಬೋದು. ಏನಾದರೂ ಆಗಲಿ ಶೇರ್ ಮಾಡ್ತಾಯಿರ್ರಿ, ಈ ನ್ಯೂಸ್ಗಳನ್ನ ಹಂಚ್ತಾ ಇರಿ, ಜೊತೆಗೆ ಇದಕ್ಕೆ ಸಬ್ಸ್ಕ್ರೈಬ್ ಆಗ್ತಾಯಿರಿ ಅಂತ ಹೇಳ್ತಾ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್, ಇದು ಸತ್ಯದ ಕೈಗೆ ನಡಿ. ವಂದನೆಗಳು.